ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕಂಪನಿ ಅಕೌಂಟ್ ನಲ್ಲಿ ಬರುವಂತಹ 5 ಅಂಕದ ಮೆಥಡ್ ಡಿಬೆಂಚರ್ ಮೇಲೆ ಕೇಳುವಂತಹ ಪ್ರಶ್ನೆ ಏನಿರುತ್ತೆ ಮತ್ತು ಅದರ ಫಾರ್ಮ್ಯಾಟ್ ಏನಿರುತ್ತೆ, ಅದಕ್ಕೆ ಉತ್ತರವನ್ನು ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಪ್ರಾಬ್ಲಮ್ ನಲ್ಲಿ ರಿಡೆಂಪ್ಷನ್ ಆಫ್ ಡಿಬೆಂಚರ್ ನಲ್ಲಿ 5 ಮಾರ್ಕ್ಸ್ ಗೆ ಕ್ವಶನ್ ಪೇಪರ್ ನಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಪ್ರಶ್ನೆಯನ್ನ ತಗೊಂಡಿದ್ದೀನಿ. ಜನರಲೈಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಫಾರ್ ಇಶ್ಯೂ ಅಂಡ್ ರಿಡೆಂಪ್ಷನ್ ಆಫ್ ಡಿಬೆಂಚರ್. ಸೊ ಡಿಬೆಂಚರ್ ನ ಇಶ್ಯೂ ಮತ್ತು ರಿಡೆಂಪ್ಷನ್ ನ ಎಂಟ್ರಿ ಹಾಕ್ರಿ ಅಂತ ಹೇಳಿರ್ತಾರೆ. ಎರಡು ಪ್ರಶ್ನೆ ಕೊಟ್ಟಿರ್ತಾರೆ ನಿಮಗೆ ಎ ಬಿ ಅಂತ ಹೇಳಿ. ಸೊ ಎಕ್ಸ್ ಲಿಮಿಟೆಡ್ ಇಶ್ಯೂಡ್ 10,000 12% ಡಿಬೆಂಚರ್ at 100 each, premium 20%, repayable at par. Y Limited issued 30,000 9% ಡಿಬೆಂಚರ್ at 100 each, discount 5%, repayable premium 10%. ಸೊ ಎರಡು ಎಂಟ್ರಿ ಎಷ್ಟು ಹಾಕೋದಿರುತ್ತೆ ನಿಮ್ ಕೆಲಸ. ಮೊದಲಿಗೆ ಹೆಡ್ಡಿಂಗ್ ಹಾಕ್ತೀವಿ, ಜರ್ನಲ್ ಎಂಟ್ರಿ. ಜರ್ನಲ್ ಎಂಟ್ರಿ. ಸೊ ಇದು 5 ಕಾಲಮ್ ನ ಪ್ರಿಪೇರ್ ಮಾಡ್ಕೋತೀವಿ. ಒಂದೇದು ಡೇಟ್ ಕಾಲಮ್, ಸೆಕೆಂಡ್ ಒನ್ ಪರ್ಟಿಕ್ಯುಲರ್ ಕಾಲಮ್, ನೆಕ್ಸ್ಟ್ ಲೆಡ್ಜರ್ ಫೋಲಿಯೋ LF ಕಾಲಮ್, ಡೆಬಿಟ್ ಮತ್ತೆ ಕ್ರೆಡಿಟ್. ಎರಡು ಎಂಟ್ರಿ ಏನ್ ಹಾಕ್ಬೇಕಲ್ಲ. ಫಸ್ಟ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ಹೆಸರಿರುತ್ತೆ ಪ್ರಶ್ನೆಯಲ್ಲಿ. ಸೊ ಡಿಬೆಂಚರ್ ನ ಪರ್ಸೆಂಟೇಜ್ ಅದ್ರ ಹೆಸರಾಗುತ್ತೆ. 12% ಹೆಸರಿದೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು 12% ಡಿಬೆಂಚರ್ ಅಕೌಂಟ್, ಇದು ಒಂದು ಜರ್ನಲ್ ಎಂಟ್ರಿ ಆಗುತ್ತೆ. ಎರಡನೇದ್ದು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು, ನೆಕ್ಸ್ಟ್ ಪ್ರಶ್ನೆಯಲ್ಲಿ 9% ಡಿಬೆಂಚರ್ ಇದೆ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು 9% ಡಿಬೆಂಚರ್ ಅಕೌಂಟ್. ಇದು ಫಾರ್ಮ್ಯಾಟ್. ಡೆಬಿಟ್ ಬ್ಯಾಂಕ್ ಬರೆಯೋದು, ಡಿಬೆಂಚರ್ ಹೆಸರ ಕ್ರೆಡಿಟ್ ಬರೆಯೋದು. ಎರಡು ಕೊಟ್ಟರು ಅಷ್ಟೇ, 5 ಸೆಂಟೆನ್ಸ್ ಕೊಟ್ಟರು ಅಷ್ಟೇ, ಎಲ್ಲವಕ್ಕೂ ಬ್ಯಾಂಕ್ ಡೆಬಿಟ್, ಡಿಬೆಂಚರ್ ಹೆಸರನ್ನ ಕ್ರೆಡಿಟ್ ಬರಿತೀವಿ. ಸಿಂಪಲ್ ಎಂಟ್ರಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಕೆಲಸ, ಈ ಡಿಬೆಂಚರ್ ಹೆಸರಿಗೆ ಕ್ರೆಡಿಟ್ ನಲ್ಲಿ ಮೊದಲ ಅಮೌಂಟ್ ಹಚ್ಚಿಟ್ಕೋಬೇಕು. ಎಷ್ಟು ಡಿಬೆಂಚರ್ ನಂಬರ್ ಇದೆ? 10,000. ಎಷ್ಟು ರುಪೀಸ್ ಇದೆ? ಒಂದಕ್ಕೆ, ಈಚ್ ಅಂದ್ರೆ ಒಂದಕ್ಕೆ 100 ರುಪೀಸ್. 10,000 ಇಂಟು 100 ಮಾಡ್ತೀವಿ. ಸೊ 10,000 ಇಂಟು 100 ಮಾಡಿದಾಗ 10 lakh rupees. ಇದನ್ನ ನಾವು ಕ್ರೆಡಿಟ್ ನಲ್ಲಿ ಏನ್ ಡಿಬೆಂಚರ್ ಹೆಸರು ಬರ್ದಿರ್ತೀವಿ 2 ಅಂತ, ಅಲ್ಲಿ ಅಮೌಂಟ್ ಹಚ್ತೀವಿ. ಸೆಕೆಂಡ್ ಎಂಟ್ರಿಯಲ್ಲಿ ಎಷ್ಟಿದೆ? 30,000 ಡಿಬೆಂಚರ್ಸ್ ನಂಬರ್ ಇದೆ, 100 ರುಪೀಸ್ ರೇಟ್ ಇದೆ. 30,000 ಇಂಟು 100 ಮಾಡ್ತೀವಿ. 30,000 ಇಂಟು 100, 30 lakh rupees. ಈಗ ಅಡ್ಜಸ್ಟ್ಮೆಂಟ್ ನ ಓದಬೇಕು. 3 ರೀತಿ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ಪ್ರಶ್ನೆಯಲ್ಲಿ ಓದುವಾಗ ಡಿಸ್ಕೌಂಟ್ ಬಂದ್ರೆ ಅದನ್ನ ನಾವು ಡೆಬಿಟ್ ಬರಿತೀವಿ. ಬ್ಯಾಂಕ್ ಕೆಳಗಡೆ ಬರೆದ್ರು ಕರೆಕ್ಟ್, ಬ್ಯಾಂಕ್ ಮೇಲ್ ಬರೆದ್ರು ಕರೆಕ್ಟ್, ಡೆಬಿಟ್ ಇರಬೇಕಾದ್ರೆ ಡಿಸ್ಕೌಂಟ್ ಫಸ್ಟ್ ಬರಿತೀವಿ ಬಂದಿದ್ರೆ. ಸೆಕೆಂಡ್ ಪ್ರೀಮಿಯಂ. ಪ್ರೀಮಿಯಂ ನಲ್ಲಿ 2 ಆಪ್ಷನ್ ಇರುತ್ತೆ. ರೀಪೇಬಲ್ ಶಬ್ದದ ಹಿಂದ್ಗಡೆ, ರಿಡಿಮೇಬಲ್ ರೀಪೇಬಲ್ ಹಿಂದ್ಗಡೆ ಪ್ರೀಮಿಯಂ ಬಂದ್ರೆ ಅದು ಸೆಕ್ಯೂರಿಟಿ ಪ್ರೀಮಿಯಂ ಆಗುತ್ತೆ, ಅಂದ್ರೆ ಇಶ್ಯೂದ್ ಪ್ರೀಮಿಯಂ ಆಗುತ್ತೆ. ಅದನ್ನ ಟು ಸೆಕ್ಯೂರಿಟಿ ಪ್ರೀಮಿಯಂ ಅಂತ ಬರಿತೀವಿ, ಅಥವಾ ಪ್ರೀಮಿಯಂ ಆನ್ ಇಶ್ಯೂ ಅಂತ ಬರಿತೀವಿ. ಒಂದ್ ವೇಳೆ ಅದು ರೀಪೇಬಲ್ ಆದ ನಂತರ, ಶಬ್ದ ಬಂದ ನಂತರ ಪ್ರೀಮಿಯಂ ಇದ್ರೆ, ರೀಪೇಬಲ್ ನೆಕ್ಸ್ಟ್ ಪ್ರೀಮಿಯಂ ಇದ್ರೆ ಅದನ್ನ ನಾವು ರಿಡೆಂಪ್ಷನ್ ಪ್ರೀಮಿಯಂ ಅಂತ ಕರಿತೀವಿ. ಅದನ್ನು ಕೂಡ 2ನೇ ಬರಿತೀವಿ, ಕ್ರೆಡಿಟ್ ಬರಿತೀವಿ. ಟು ಪ್ರೀಮಿಯಂ ಆನ್ ರಿಡೆಂಪ್ಷನ್ ಅಂತ ಬರಿಬೇಕು. ಸೊ ಡಿಸ್ಕೌಂಟ್ ನಲ್ಲಿ ಯಾವುದೇ ಟೈಪ್ಸ್ ಇಲ್ಲ. ಡಿಸ್ಕೌಂಟ್ ಅದು ರೀಪೇಬಲ್ ಮುಂದೆ ಬಂದ್ರು ಹಿಂದೆ ಬಂದ್ರು ಒಂದೇ ಎಂಟ್ರಿ ಬರಿತೀವಿ. ಡಿಸ್ಕೌಂಟ್ ಆನ್ ಡಿಬೆಂಚರ್ ಅಕೌಂಟ್ ಡೆಬಿಟ್ ಹಚ್ತೀವಿ. ಅದನ್ನ ಪ್ರೀಮಿಯಂ ಬಂದ್ರೆ ಅದು ರೀಪೇಬಲ್ ಮೊದಲಿದ್ರೆ ಅದಕ್ಕೆ ನಾವು ಸೆಕ್ಯೂರಿಟಿ ಪ್ರೀಮಿಯಂ ಅಂತ ಕರಿತೀವಿ. ಅದು ರೀಪೇಬಲ್ ಎದುರುಗಡೆ ಇದ್ರೆ, ನೆಕ್ಸ್ಟ್ ಇದ್ರೆ ಅದನ್ನ ನಾವು ರಿಡೆಂಪ್ಷನ್ ಪ್ರೀಮಿಯಂ ಅಂತ ಕರಿತೀವಿ. 2 ರೀತಿ ಪ್ರೀಮಿಯಂ ಬರುತ್ತೆ, ಸೆಕ್ಯೂರಿಟಿ ಪ್ರೀಮಿಯಂ, ರಿಡೆಂಪ್ಷನ್ ಪ್ರೀಮಿಯಂ. ಸೊ ಈ ಕ್ವಶನ್ ಅಲ್ಲಿ 1ನೇ ಕ್ವಶನ್ ನ ಓದೋಣ ಫಸ್ಟ್. ಎಕ್ಸ್ ಲಿಮಿಟೆಡ್ ಇಶ್ಯೂಡ್ 10,000 12% ಡಿಬೆಂಚರ್ at 100 each. ಇಲ್ಲಿವರೆಗೂ ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ, ಎಂಟ್ರಿ ಬರ್ದಿದೀವಿ, ಅಮೌಂಟ್ ಹಚ್ಚಿದೀವಿ. ಪ್ರೀಮಿಯಂ ಬಂದಿದೆ, ಅದು ರೀಪೇಬಲ್ ಮೊದಲಿದೆ ಅಂದ್ರೆ ಇದು ಇಶ್ಯೂ ಪ್ರೀಮಿಯಂ. ಇದನ್ನ ನಾವು ಟು ಸೆಕ್ಯೂರಿಟಿ ಪ್ರೀಮಿಯಂ ಅಂತ ಕರಿತೀವಿ. ಸೊ ಸೆಕ್ಯೂರಿಟಿ ಪ್ರೀಮಿಯಂ, ಟು ಸೆಕ್ಯೂರಿಟಿ ಪ್ರೀಮಿಯಂ. ಸೊ ಇದು ಪರ್ಸೆಂಟೇಜ್ ನಲ್ಲಿ ಇರುತ್ತೆ. ಯಾವಾಗ್ಲೂ ಡಿಸ್ಕೌಂಟ್ ಕೊಡ್ಲಿ ಪ್ರೀಮಿಯಂ ಕೊಡ್ಲಿ, ನಾವು ಬರೆದಿರುವಂತ ಅಮೌಂಟ್ ಮೇಲೆ ಪರ್ಸೆಂಟೇಜ್ ಮಾಡ್ಬೇಕಾಗುತ್ತೆ. ಸೊ 10 lakh ಗೆ 20% ಪ್ರೀಮಿಯಂ ಮಾಡಿದಾಗ 2 lakh rupees ಬರುತ್ತೆ. ಈ ನಾವು ಕಂಡುಹಿಡಿಬೇಕಾಗಿರೋದು ಬ್ಯಾಂಕ್ ಅಮೌಂಟ್. ಸೊ 10 lakh ಪ್ಲಸ್ 2 lakh ಅಂದ್ರೆ 12 lakh rupees ನಾವು ರೀಪೇ ಮಾಡಬೇಕು ಕಸ್ಟಮರ್ಗೆ. ಇನ್ನು ಸೆಕೆಂಡ್ ಎಂಟ್ರಿಗೆ ಬರೋಣ. ಇದರಲ್ಲಿ ಬಂದಿರುವಂತಹ ಅಡ್ಜಸ್ಟ್ಮೆಂಟ್ ಡಿಸ್ಕೌಂಟ್ ಇದೆ, ಪ್ರೀಮಿಯಂ ಇದೆ.
ಫಸ್ಟ್ ಡಿಸ್ಕೌಂಟ್ ಮಾಡೋಣ ಎಂಟ್ರಿನ. ಸೊ ಡಿಸ್ಕೌಂಟ್ ನ ಹೇಳಿದೆ ಡೆಬಿಟ್ ಎಂಟ್ರಿ ಆಗುತ್ತೆ ಅಂತ. ನೀವು ಬ್ಯಾಂಕ್ ತಳಗ್ ಬರೆದು ನಡೆಯುತ್ತೆ, ಬ್ಯಾಂಕಿನ ಮೇಲ್ ಬರೆದು ನಡೆಯುತ್ತೆ, ಎರಡು ಒಂದೇ. ಆದ್ರೆ ಅದು ಡೆಬಿಟ್ ಅಂತ ತೋರಿಸಬೇಕು. ಡಿಸ್ಕೌಂಟ್ ಆನ್ ಡಿಬೆಂಚರ್ ಅಕೌಂಟ್ ಡೆಬಿಟ್. ಡಿಸ್ಕೌಂಟ್ ಆನ್ ಡಿಬೆಂಚರ್ ಅಕೌಂಟ್ ಡೆಬಿಟ್. ಸೊ ಡಿಸ್ಕೌಂಟ್ ಎಷ್ಟಿದೆ? 5% ಹೇಳಿದ್ದಾರೆ. ಅಮೌಂಟ್ ಎಷ್ಟು ಬರ್ದಿಟ್ಟಿದೀವಿ? 30 ಲ್ಯಾಕ್ ಬರ್ದಿದ್ದೀವಿ. ಎರಡನೇ ಎಂಟ್ರಿದು 30 ಲ್ಯಾಕ್ ರುಪೀಸ್ ಮೇಲೆ 5% ಮಾಡ್ಕೋಬೇಕು. ಸೊ 30 ಲ್ಯಾಕ್ ಇಂಟು 5 ಡಿವೈಡೆಡ್ ಬೈ 100, 1,50,000. ಈಗ ಪ್ರೀಮಿಯಂ ಬಗ್ಗೆ ನೋಡೋಣ. ಪ್ರೀಮಿಯಂ ಏನಾಗಿದೆ? ರೀಪೇಬಲ್ ಶಬ್ದ ಬಂದ ನಂತರ ಪ್ರೀಮಿಯಂ ಬಂದಿದೆ. ಇದನ್ನ ನಾವು ರಿಡೆಂಪ್ಷನ್ ಪ್ರೀಮಿಯಂ ಅಂತ ಕರಿತೀವಿ. ಇದನ್ನ ಹೇಗೆ ಎಂಟ್ರಿ ಮಾಡೋದಂದ್ರೆ ಕ್ರೆಡಿಟ್ ನಲ್ಲಿ ಇದಕ್ಕೆ ಹೇಗೆ ಸೆಕ್ಯೂರಿಟಿ ಪ್ರೀಮಿಯಂ ಅಂತ ಬರೀತೀವಿ, ಇದಕ್ಕೆ ರಿಡೆಂಪ್ಷನ್ ಪ್ರೀಮಿಯಂ ಅಂತ ಬರಿತೀವಿ. ಸೊ ರಿಡೆಂಪ್ಷನ್ ಪ್ರೀಮಿಯಂ ಅಥವಾ ಪ್ರೀಮಿಯಂ ಆನ್ ರಿಡೆಂಪ್ಷನ್ ಅಂತ ಬರಿತೀವಿ. ರಿಡೆಂಪ್ಷನ್ ಪ್ರೀಮಿಯಂ. ಆದ್ರೆ ಯಾವಾಗ ನಾವು ರಿಡೆಂಪ್ಷನ್ ಅಲ್ಲಿ ಪ್ರೀಮಿಯಂ ಬರಿತೀವಿ ಅವಾಗ ಲಾಸ್ ಅಂತ ತೋರಿಸಬೇಕಾಗತ್ತೆ. ಲಾಸ್ ಆನ್ ಡಿಬೆಂಚರ್ ಅಕೌಂಟ್. ಪ್ರೀಮಿಯಂ ಏನಾದ್ರೂ ರೀಪೇಬಲ್ ಶಬ್ದದ ಮುಂದ್ಗಡೆ ಬಂದ್ರೆ ಎರಡು ಎಂಟ್ರಿ ಬರಿತೀವಿ. ತಳಗೆ ರಿಡೆಂಪ್ಷನ್ ಪ್ರೀಮಿಯಂ, ಮೇಲೆ ಲಾಸ್ ಆನ್ ಡಿಬೆಂಚರ್. ಸೊ ಎಷ್ಟು ಪರ್ಸೆಂಟ್ ಇದೆ ಚೆಕ್ ಮಾಡ್ತೀವಿ. 10%. ಅಮೌಂಟ್ ಎಷ್ಟಿದೆ? 30 ಲ್ಯಾಕ್ ರುಪೀಸ್. 30 ಲ್ಯಾಕ್ ರುಪೀಸ್ ಮೇಲೆ 10% ಮಾಡಿದಾಗ ಪ್ರೀಮಿಯಂ ಅಮೌಂಟ್ 3 ಲ್ಯಾಕ್ ರುಪೀಸ್ ಬರುತ್ತೆ. ಅದನ್ನ ಲಾಸ್ಗೂ ಕೂಡ ಸೇಮ್ ಅಮೌಂಟೇ ಬರಿತೀವಿ. ಈಗ ಬ್ಯಾಂಕ್ ಅಮೌಂಟ್ ಕಂಡುಹಿಡಿತೀವಿ. ಕ್ರೆಡಿಟ್ ಟೋಟಲ್ ಮಾಡ್ಕೋತೀವಿ. 33 ಲ್ಯಾಕ್ ರುಪೀಸ್ ಇದೆ. ಡೆಬಿಟ್ ಟೋಟಲ್ ಮಾಡ್ಕೋತೀವಿ. 4,50,000 ಇದೆ. ಸೊ ಕ್ರೆಡಿಟ್ ಟೋಟಲ್ 33 ಲ್ಯಾಕ್ ನಲ್ಲಿ ಡೆಬಿಟ್ ಟೋಟಲ್ 4,50,000 ನ ಮೈನಸ್ ಮಾಡಿದಾಗ 28,50,000 ಬ್ಯಾಂಕ್ ಪೇಮೆಂಟ್ ಮಾಡಬೇಕು. ಇದಕ್ಕೆ ನ್ಯಾರೇಷನ್ ಏನ್ ಬರಿತೀವಿ ಅಂದ್ರೆ ಕೊಟ್ಟ ಕ್ವಶನ್ ಅನ್ನೇ ನಾವು ಸೆಂಟೆನ್ಸ್ ನ ಇಲ್ಲಿ ಆನ್ಸರ್ ಆಗಿ ಬರಿತೀವಿ. ಉದಾಹರಣೆಗೆ ಈಗ ಬೀಯಿಂಗ್ ಎಕ್ಸ್ ಲಿಮಿಟೆಡ್ ಇಶ್ಯೂಡ್ 10,000 12% ಡಿವೆಂಚರ್ ಅಟ್ 100 ಈಚ್, ಪ್ರೀಮಿಯಂ 20%, ರೀಪೇಬಲ್ ಅಟ್ ಪಾರ್. ಬಿ ಗೆ ನ್ಯಾರೇಷನ್ ಏನ್ ಬರಿತೀವಿ? ಬೀಯಿಂಗ್ ವೈ ಲಿಮಿಟೆಡ್ ಇಶ್ಯೂಡ್ 30,000 9% ಡಿವೆಂಚರ್ ಅಟ್ 100 ಈಚ್, ಡಿಸ್ಕೌಂಟ್ 5%, ರೀಪೇಬಲ್, ಪ್ರೀಮಿಯಂ ಅಟ್ 10%. ಸೊ ನ್ಯಾರೇಷನ್ ಏನು ನೆನ್ಪಿಟ್ಕೋದಿರೋದಿಲ್ಲ, ಕ್ವಶನ್ ಆನ್ಸರ್ ಆಗಿ ಬರಿತೀವಿ. ಇದು ಮೆಥಡ್ ಬಿಡಿಸುವಂತ ಪ್ರಾಬ್ಲಮ್. 2 ಸೆಂಟೆನ್ಸ್ ನಿಮ್ಗೆ ಕೊಟ್ಟಿರ್ತಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.